ಅನ್ನ ಈ ಕಡೆ ದಾನನೂ ಮಾಡ್ತಾ ಇದ್ದಾರೆ. ಒಂದು ಜ್ಞಾನ ದಾಸೋಹನ ಆಯ್ತು. 2 ದಾಸೋಹವನ್ನು ನಡೆಸಿಕೊಟ್ಟಿರುವ ಶರಣಜೀವಿಗಳ ಸತಿಪತಿಗಳು ನಮ್ಮ ಕಲಾವತಿ ತಾಯಿಯವರು ಹಾಗೂ ಚಂದ್ರಕಾಂತ ಹೈಬತ್ಪುರಿ ಅವರಿಗೂ ನಾವು ಒಂದು ಪುಷ್ಪವೃಷ್ಟಿ ಯಾಕಂದ್ರೆ ಮನೆಯವರಿಗೆ ಶರಣರಿಗೆ ನಾವು ಕಂಡಿಲ್ಲ. ಅವರ ಶರಣರ ರೂಪದಲ್ಲಿ ಇವತ್ತು ಸಿದ್ದರಾಮೇಶ್ವರರು ಅವರ ಶರಣರಿಗೆ ಇವತ್ತು ನಾವು ಕಂಡು ಅವರಿಗೆ ಒಂದು ಆಶೀರ್ವಾದವನ್ನ ಪರಮ ಪೂಜ್ಯರ ಒಂದು ಲಿಂಗಾಸ್ತದಿಂದ ಅವರಿಗೆ ಒಂದು ಪುಷ್ಪವೃಷ್ಟಿಯನ್ನ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತೀವಿ. ಅವರು ಇರುವರು ಸತಿಪತಿಗಳು ತಮ್ಮ ಪುಷ್ಪಮಾಲೆಯನ್ನ ಒಬ್ಬರನ್ನೊಬ್ಬರು ವಿನಿಮಯ ಮಾಡ್ಕೋತಾರೆ. ಇದು ಆದ್ಮೇಲೆ ಪರಮ ಪೂಜ್ಯರು ಅವರಿಗೆ ವೇದಿಕೆ ಮೇಲಿದ್ದವರು ಪುಷ್ಪವೃಷ್ಟಿ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಾ ಕಾರಣಿಕ ಪರಶಿವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ವಿಶ್ವದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ, ಶಿವಯೋಗಿ ಸಿದ್ದರಾಮೇಶ್ವರರಿಗೆ ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಆಗ್ತದೆ. ಮಂಗಲ ತಾಯಿಯವರೇ ಒಂದು ವಚನ ಹೇಳ್ತಾರೆ. ಆ ವಚನದೊಂದಿಗೆ ಮಂಗಲ ಮಾಡೋದು. ಬರ್ರಿ ಮಂಗಲ ತಾಯಿಯವರೇ ಬರ್ರಿ. ಅವ್ರ ಯಾವಾಗಲೂ ಬಹಳ ದೂರ 3 ಕಿಲೋಮೀಟರ್ ಅವ್ರ ಮನೆ ಇದೆ. ಆ ಪೂರ್ತಿಯ ಕಲ್ಯಾಣ ಒಂದು ಜೇಡರ ದಾಸಿಮಯ ಸಮಾಜದವರು ಮುಖಂಡಿದ್ದಾರೆ. ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಒಂದು ವಚನ ನಾ ಹೇಳ್ತೇನೆ ಅಂತ ಅವರು ಆ ಹವ್ಯಾಸವನ್ನು ಹ್ಯಾಂಗ್ ಬೆಳೆಸ್ಕೊಂಡು ನೋಡ್ರಿ. ಇವತ್ತು ನಮ್ಮ ಮನೆಯವರು ಒಂದು ವಚನ ಹೇಳಿದ್ದಾರೆ, ಹಾಡ ಹೇಳಿದ್ದಾರೆ ನೋಡ್ರಿ. ಅಲ್ಲಿ ಬಂದು ಪುಷ್ಪವೃಷ್ಟಿ ಇಲ್ಲೇ ಮಾಡ್ರಿ. ತಮಗೆಲ್ಲ ಪ್ರಸಾದ ವ್ಯವಸ್ಥೆ ದಯಮಾಡಿ ಯಾರು ಹೋಗ್ಬಾರ್ದು. ಇಲ್ಲೇ ಕೂತಲ್ಲೇ ಎಲ್ಲ ಪ್ರಸಾದ ತಗೊಂಡು ಆರಾಮಾಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತ ವಿನಿಸ್ಕೊಳ್ತೀವಿ. ಈಗ ಮಂಗಲ ಆಗ್ತದೆ. ಎಲ್ಲರೂ ಎದ್ನಿತ್ತು ಮಂಗಲವನ್ನು ಹೇಳೋಣ. ಅವ್ರ ವಚನದೊಂದಿಗೆ ಮಂಗಲ, ಆ ವಚನನೇ ಮಂಗಲ ಅಂತ